ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಟಿಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 39. ನಾವು ನಮ್ಮ ತೋಟದ ಕಾಫಿ ಗಿಡಕ್ಕೆಲ್ಲ ಗೊಬ್ಬರ ಹಾಕಾಯ್ತು. ಮನೆ ಹತ್ರ ಒಂದು ಸುತ್ತಮುತ್ತ ಒಂದು 5 ಎಕರೆಗೆಲ್ಲ ಪೂರ ಕಂಪ್ಲೀಟಾಗಿ ಹಾಕಿದ್ವಿ. ಇನ್ನು ಮೆಣಸಿನ ಬೆಳೆಗೆ ಹಾಕ್ಬೇಕಲ್ಲ, ಅದಕ್ಕೂ ಸ್ವಲ್ಪ. ಹಾಗಾಗಿ ಇವತ್ತು ಮೆಣಸಿನ ಬೆಳೆ ಗೊಬ್ಬರ ತರೋಣ ಅಂತ ಹೇಳ್ಬಿಟ್ಟು ಟೌನಿಗೆ ಹೊರಟೆ. ಟೌನಿಗೆ ಬರ್ತಿದ್ದಂಗೆ ನಾನು ಫಸ್ಟು ಬಂದಿದ್ದು ಗೊಬ್ಬರದ ಅಂಗಡಿಗೆ ಬಂದು ನಮಗೆ ಎಷ್ಟೆಲ್ಲ ಬೇಕು ಅಷ್ಟೆಲ್ಲ ಬಿಲ್ ಹಾಕಿಸ್ಕೊಂಡು ಅದನ್ನು ಸೀದಾ ಗಾಡಿಗೆ ಹಾಕ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಇವತ್ತು ನಾವು ಯಾವ ಗೊಬ್ಬರ ಹಾಕ್ತಿದ್ದೀವಿ, ಅದನ್ನು ಹೇಗೆ ಹಾಕೋದು ಮೆಣಸಿನ ಬೆಳೆಗೆ ಎಲ್ಲ ತೋರಿಸ್ಕೊಡ್ತೀನಿ ಕಂಪ್ಲೀಟ್ ವಿಡಿಯೋದಲ್ಲಿ. ಪ್ರತಿಯೊಬ್ಬರು ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ. ನಾವಿವತ್ತು ಮೆಣಸಿನ ಬೆಳೆಗೆ ಹಾಕೋಕ್ಕೆ ಯಾವ ಗೊಬ್ಬರ ತಂದಿದ್ದೀವಿ ಅಂದರೆ ಬಂದು ವಿಜಯ್ ಗ್ರೋಮಿನ್ ಅಂತ. ಇದು ಆರ್ಗ್ಯಾನಿಕ್ ಕಾಂಪೋಸ್ಟು. ಅದ್ರ ಜೊತೆಗೆ ಬೇವಿನ ಹಿಂಡಿ ಮತ್ತು ಇನ್ನೊಂದು ಇದು ಮಾಮೂಲಿ ಕಾಫಿ ಗಿಡಗಳು ಹಾಕೋದ್ವಲ್ಲ 16 ಅದನ್ನೇ ತಂದಿದ್ದೀವಿ. ಈ ಮೂರನ್ನು ಕೂಡ ನಾವು ಇವತ್ತು ಮಿಕ್ಸ್ ಮಾಡ್ತಾಯಿದ್ದೀವಿ. ಎಷ್ಟೆಲ್ಲ ಮಿಕ್ಸ್ ಮಾಡ್ತಿದ್ದೀವಿ ಅಂದರೆ ವಿಜಯ್ ಗ್ರೋಮಿನ್ 15 ಚೀಲ, ಅದ್ರ ಜೊತೆಗೆ ಬೇವಿನ ಹಿಂಡಿ 3 ಚೀಲ, ಇದು 16 ಅದನ್ನು 3 ಚೀಲ, ಮೂರನ್ನು ಕೂಡ ಸುರ್ಕೊಂಡಿದ್ದೀವಿ. ನೀವು ನೋಡ್ಬೋದು. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವು ಇದನ್ನು ಒಂದು ರೂಮ್ ಒಳಗೆ ಸುರ್ಕೊಂಡಿದ್ದೀವಿ. ಯಾಕೆ ರೂಮ್ ಒಳಗೆ ಸುರ್ಕೊಂಡಿದ್ದೀವಿ ಅಂದರೆ ಹೊರಗಡೆ ಮಳೆ ಏನಾದರೂ ಉದುರಿದ್ರೆ ಗೊಬ್ಬರ ಎಲ್ಲ ಕರಗಿಬಿಡುತ್ತೆ. ಹಾಗಾಗಿ ಇದನ್ನು ಮಳೆಗೆ ನೆನಿಬಾರ್ದು ಅಂತೇಳಿ ರೂಮ್ ಒಳಗೆ ಸುರ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನೋಡಿ, ಈಗ ಒಂದು ಅರ್ಧ ಕಲಸಿದ್ದೀವಿ. ಇದೇ ಥರ ನಾವು ಒಂದು 2 ರೌಂಡ್ನ ಮಿಕ್ಸ್ ಮಾಡ್ತೀವಿ. ನೋಡಿ, ಕಂಪ್ಲೀಟಾಗಿ ಒಂದು ರೌಂಡ್ನ ಮಿಕ್ಸ್ ಮಾಡಿದ್ದೀವಿ. ಈಗ ಏನಿಲ್ಲ ಅಂದರೆ ಒಂದು ಅರ್ಧ ಮಿಕ್ಸ್ ಆಗಿದೆ. ಇನ್ನೊಂದು ರೌಂಡ್ನ ಮಿಕ್ಸ್ ಮಾಡಬೇಕು. ಅವಾಗ ಕಂಪ್ಲೀಟಾಗಿ ಪೂರ್ತಿ ಮಿಕ್ಸ್ ಆಗುತ್ತೆ. ಅವಾಗ ನಾವು ಪ್ರತಿ ಒಂದು ಗಿಡಕ್ಕೆ ಹಾಕೋಕ್ಕೂ ಕೂಡ ಗೊಬ್ಬರ ಎಲ್ಲ ಕಂಟೆಂಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ರೌಂಡ್ ಮಿಕ್ಸ್ ಮಾಡಿದ್ವಲ್ಲ, ಈಗ 2ನೇ ರೌಂಡ್ನ ಕೂಡ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಾದ್ಮೇಲೆ ನೀವು ನೋಡ್ಬೋದು ಯಾವ ಥರ ಮಿಕ್ಸ್ ಆಗಿದೆ. ಈಗ ಎಲ್ಲದನ್ನೂ ಕೂಡ ನಾವು ಚೀಲಗಳಿಗೆಲ್ಲ ತುಂಬಿದ್ವಿ ಮಿಕ್ಸ್ ಮಾಡಿ. ಅದಾದ ನಂತರ ಮತ್ತು ಮಂಕ್ರಲ್ಲೂ ಕೂಡ ಇದೆ. ಲಾಸ್ಟಿಗೆ ಒಂದು ಸ್ವಲ್ಪ ಉಳಿತಲ್ಲ, ಅದು ಮಂಕ್ರಿಗೆ ತುಂಬ್ಕೊಂಡ್ವಿ. ಯಾಕಂದರೆ ಈಗ ಹಾಕಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಯಾವ ಥರ ಕಾಣ್ತಿದೆ ನೋಡಿ. ಯಾವುದೇ ಥರ ಗೊಬ್ಬರದ್ದು ಅದು ಇದು ಯಾವುದೂ ಉಳಿದಿಲ್ಲ, ಎಲ್ಲ ಕೂಡ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಚೀಲಕ್ಕೆಲ್ಲ ಅರ್ಧ ತುಂಬ್ಕೊಂಡಿದ್ವಲ್ಲ. ಯಾಕೆ ತುಂಬ್ಕೊಂಡಿದ್ವಿ ಅಂದರೆ ತೋಟಕ್ಕೆ ನಾವು ಪ್ರತಿ ಸಾಲಲ್ಲೂ ಹಾಕ್ಬೇಕಲ್ಲ, ಅವಾಗ ಅಲ್ಲಿಗೆಲ್ಲ ಹೊತ್ಕೊಂಡೋಗಿ ಇಟ್ಕೋತೀವಿ. ಯಾಕಂದರೆ ತೋಟದೊಳಗೆ ಸ್ವಲ್ಪ ಗಾಡಿ ಎಲ್ಲ ಬರೋಲ್ಲ. ಹಾಗಾಗಿ ಈ ಥರ ಅರ್ಧ ಮೊಟ್ಟೆ ತುಂಬ್ಕೊಂಡು ಹೊತ್ಕೊಂಡೋಗಿ ಈ ಥರ ಮಂಕರಿಗೆಲ್ಲ ಸುರ್ಕೊಂಡು ಹಾಕೋರಿಗೆ ಒಳಗೆ ತಗೊಂಡೋಗಿ ಕೊಡ್ತೀವಿ. ನೀವು ನೋಡ್ಬೋದು. ಬನ್ನಿ ಯಾವ ಥರ ಹಾಕ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ, ಮೆಣಸಿನ ಬೆಳೆ ಬಡ್ಡೆಗೆ ಒಂದು ಮೆಣಸಿನ ಬೆಳೆಯಿಂದ ಒಂದು ಅರ್ಧ ಅಡಿ ಡಿಸ್ಟೆನ್ಸ್ ಅಂದರೆ, ಯಾಕಂದರೆ ಮೆಣಸಿನ ಬೆಳೆ ಬಡ್ಡೆಲೇ ಬೇರಲ್ಲ, ಬೇರೆ ಎಲ್ಲ ಕಡೆಗೂ ಹರಡ್ಕೊಂಡಿರುತ್ತಲ್ಲ, ಅದಕ್ಕೆ ಬೇರಿಗೆಲ್ಲ ಹೋಗಲಿ ಅಂತೇಳಿ ಅದರ ಸುತ್ತಮುತ್ತಕ್ಕೂ ಚೆಲ್ತಾ ಇದ್ದಾರೆ. ಈಗ ಸಣ್ಣ ಬೆಳೆಗೆಲ್ಲ 1-2 ಅಡಿ, ದೊಡ್ಡ ಬೆಳೆಗೆಲ್ಲ ಒಂದು 3-4 ಅಡಿ ತನಕ ಹಾಕ್ತಾಯಿದ್ದಾರೆ. ಯಾಕಂದರೆ ಬೇರೆ ಸಿಕ್ಕಾಪಟ್ಟೆ ಹರಡಿ ಇರುತ್ತಲ್ಲ, ಎಲ್ಲ ಕಡೆಗೂ ಸಪ್ಲೈ ಆಗಬೇಕಲ್ಲ. ಹಾಗಾಗಿ ಈ ಥರ ನೀಟಾಗಿ ಹಾಕ್ತಿದ್ದಾರೆ. ನೋಡಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಬೆಳೆಯಲು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಬಂದು ಇವತ್ತು 4 ಜನ ಬಂದಿದ್ದೀವಿ ತೋಟಕ್ಕೆ. ಯಾಕಂದರೆ ಇಬ್ಬರು ಹಾಕೋಕ್ಕೆ, ಇಬ್ಬರು ಗೊಬ್ಬರನ ಸುರ್ಕೊಂಡು ತೋಟದೊಳಗೆ ತಗೊಬಂದು ಕೊಡೋಕ್ಕೆ. ನೋಡಿ ಯಾವ ಥರ ಹಾಕ್ತಿದ್ದಾರೆ. ಅವು ಗೊಬ್ಬರ ತೋರಿಸ್ತೀವಿ, ಈ ಗೊಬ್ಬರ ಇಲ್ಲಿ ಹಾಕ್ತಿದ್ದಾರೆ. ಇದೇ ಥರ ನಾವು ಪ್ರತಿ ಒಂದು ಸಾಲಲ್ಲಿರೋ ಮೆಣಸಿನ ಬೀಳಿಗೂ ಪ್ರತಿ ಒಂದು ಗಿಡಗಳಿಗೂ ಹಾಕ್ತಾಯಿದ್ದೀವಿ. ಪ್ರತಿಯೊಂದು ಬೀಳಿಗೂ ಹಾಕ್ತಾಯಿದ್ದೀವಿ. ಯಾಕಂದರೆ ಎಲ್ಲ ಕಡೆ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಎಲ್ಲ ಕಡೆಗೂ ಇದೇ ಥರನೇ ಹಾಕೋದು ಅಂತ ತಿಳಿಸ್ಬೋದು. ಇದೇ ಥರ ನಾವು ಎಲ್ಲ ಕಡೆಗೂ ಹಾಕಿ ಇವತ್ತು ಮುಗಿಸಿದ್ವಿ. ಏನಿಲ್ಲ ಅಂದರೂ ಕಂಪ್ಲೀಟಾಗಿ ನಾವು ಒಟ್ಟು 3 ಎಕರೆಗೆ ಹಾಕಿದ್ವಿ. ಇನ್ನೂ 1-2 ಎಕರೆ ರೋಬಸ್ಟೋ ತೋಟ ಎಲ್ಲ ಇದೆಯಲ್ಲ, ಅದರೊಳಗೆ ತೀರಾ ಏನು ಮೆಣಸಿನ ಬೆಳೆಯಿಲ್ಲ. ಅದಕ್ಕೆಲ್ಲ ಈಗ ಸ್ವಲ್ಪ ರೀಸೆಂಟ್ 1-2 ವಾರದ ಹಿಂದೆ ಹಾಕಿದ್ವಿ. ಇದೊಂದು 3 ಎಕರೆ ಉಳಿದಿತ್ತು, ಅದಕ್ಕೆ ಹಾಕಿದ್ವಿ. ಇವತ್ತಿಗೆ ನಾವು ನಮ್ಮ ತೋಟದ ಪೂರ ಗೊಬ್ಬರ ಹಾಕಿ ಮತ್ತು ಮೆಣಸಿನ ಬೆಳೆಗೂ ಗೊಬ್ಬರ ಹಾಕಿ ಕಾಫಿ ಗಿಡಕ್ಕೂ ಕೂಡ ಗೊಬ್ಬರ ಹಾಕಿ ಕಂಪ್ಲೀಟಾಗಿ ಮುಗೀತು. ಮತ್ತು ನಾಳೆ ಬಂದು ನಾವು ಇನ್ನು ಹೊರಗಡೆ ಒಂದು 3 ಎಕರೆ ಬೇರೆಯವ್ರದ್ದು ಮಾಡ್ಕೊಂಡಿದ್ದೀವಿ ಲೇಸಿಗೆ. ಅದಕ್ಕೂ ಕೂಡ ಯಾವ್ದು ಹಾಕ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ ತಪ್ಪದೆ ಕಂಟಿನ್ಯೂ ವಿಡಿಯೋನ ನೋಡಿ. ಮಾರ್ನಿಂಗ್ ಎವ್ರಿವನ್, ನಾವು 365 ಡೇಸ್ ಚಾಲೆಂಜಲ್ಲಿ ಇವತ್ತು ಬಂದು ಮಾರ್ನಿಂಗ್ ಡೇ 40. ನಾವು ಇವತ್ತು ತೋಟಕ್ಕೆ ಗೊಬ್ಬರ ಬೇಕಲ್ಲ, ಇನ್ನೊಂದು 3 ಎಕರೆ ಲೀಸಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ವಲ್ಲ, ಆ ತೋಟಕ್ಕೆ ಮೆಣಸಿನ ಬೆಳೆಗೂ ಮತ್ತು ಕಾಫಿ ಗಿಡಕ್ಕೂ ಎಲ್ಲ ಗೊಬ್ಬರನ ನಮ್ಮ ಗಾಡಿ ಒಳಗೆ ಹಾಕ್ಕೊಂಡು ಸೀದಾ ಇವತ್ತು ತೋಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಒಂದು ನಮ್ಮ ಮನೆಯಿಂದ ಒಂದು 5 ಕಿಲೋಮೀಟ್ರ್ ದೂರದಲ್ಲಿರೋದು. ಹಾಗಾಗಿ ನಾವು ನಮ್ಮ ಗಾಡೀಲಿ ಹಾಕ್ಕೊಂಡು ಹೊರಟ್ವಿ. ನಾವು ಬಂದು ಇವತ್ತು 3 ಜನ ಹೋಗ್ತಿದ್ದೀವಿ. ಒಬ್ಬರು ಕಮ್ಮಿ ಆಗಿದ್ದಾರೆ ಲೇಬರ. ಹಾಗಾಗಿ ಬನ್ನಿ, ತೋಟಕ್ಕೆ ಹೋದ್ಮೇಲೆ ನಾವು ಅಲ್ಲೂ ಕೂಡ ಯಾವ ಥರ ಇದೆ ತೋಟ, ಯಾವ ಕಂಡೀಷನಲ್ಲಿತ್ತು ಫಸ್ಟು, ಅದು ನಾವು ಇವತ್ತು ಯಾವ ಕಂಡೀಷನಿಗೆ ತಂದಿದ್ದೀವಿ ಅನ್ನೋದು, ಮತ್ತು ಇವತ್ತು ಯಾವ ಥರ ಅಲ್ಲೂ ಗೊಬ್ಬರ ಹಾಕ್ತೀವಿ ಅನ್ನೋದು ಎಲ್ಲದನ್ನೂ ಕೂಡ ತೋರಿಸ್ಕೊಡ್ತೀನಿ. ಇವರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಂಗೆ ಕೊನೆವರೆಗೂ ನೋಡಿ. ನೀವು ನೋಡ್ಬೋದು, ಇವಾಗ ತೋಟಕ್ಕೆ ಬಂದಿದ್ದೀವಿ, ಗೊಬ್ಬರ ಹಾಕಕ್ಕೆ ಶುರು ಮಾಡಿದ್ದೀವಿ. ಗಿಡ ಯಾವ ಥರ ಇದೆ, ಯಾವ ಥರ ಫಸಲು ಬಿಟ್ಟಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟು ಇವರು ನಮಗೆ ಕೊಟ್ಟಾಗ ಈ ಥರ ಇರಲಿಲ್ಲ, ಎಲ್ಲ ಗಿಡ ಎಲ್ಲ ಬತ್ತೋಗ್ಬಿಟ್ಟಿತ್ತು, ಒಂದೊಂದೇ ಸಿಂಗಲ್ ಕಡ್ಡಿ ಆಗಿಬಿಟ್ಟಿದ್ದು. ಇವರು ಬಂದು 5 ಅಡಿ ಗಿಡ ಹಾಕ್ಬಿಟ್ಟಿದ್ದಾರೆ, ಅವ್ರಿಗೆ ಮಾಡೋಕ್ಕೆ ಗೊತ್ತಿಲ್ಲದೆ. ಹಾಗಾಗಿ ಇವಾಗ ನಾವು ಮತ್ತೆ ಗಿಡ ಕೀಳೋಕ್ಕಾಗಲ್ಲ, ಯಾಕಂದರೆ ಈಗ ಚೆನ್ನಾಗಿ ಮಾಡಿಬಿಟ್ಟಿದ್ದೀವಿ, ಡೆವಲಪ್ ಮಾಡಿದ್ದೀವಿ. ಹಾಗಾಗಿ ಇದನ್ನು ಕೂಡ ಹೀಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಕಿರಿ ಆಗುತ್ತೆ, ಸ್ವಲ್ಪ ಹಿಂಸೆ ಅನಿಸ್ಬೋದು, ಆದರೆ ಒಳ್ಳೆ ಫಸಲಾಗಲಿ ಒಳ್ಳೆ ರಿಸಲ್ಟ್ ಆಗಲಿ
ಒಳ್ಳೆ ಇದಕ್ಕೆ ತಂದಿದ್ದೀವಿ. ನೋಡ್ಬೋದು ನೀವು ಗಿಡದಲ್ಲಿ ಒಂದು ಚಿಕ್ಕಿ ರೋಗ ಆಗಲಿ, ಎಲೆ ಉದುರಿರೋದಾಗಲಿ ಯಾವುದೇ ಥರದಿಲ್ಲ. ಒಂದು ಕೊಳೆ ರೋಗ ಕೂಡ ಇಲ್ಲ. ನೀವು ಏನಾದರೂ ಈ ಥರ 5 ಅಡಿಗೆ ಏನಾದರೂ ಗಿಡ ಹಾಕ್ಬಿಟ್ಟಿದ್ರೆ, 5 ಅಡಿ ಸಾಲು ಮಾಡಿದರೆ, ಈಗ ಚೆನ್ನಾಗಿದ್ದರೆ ಗಿಡಗಳು ಯಾವುದೇ ಕಾರಣಕ್ಕೂ ಕೀಳೋಕ್ಕೆ ಹೋಗಬೇಡಿ. ಏನಾದ್ರು ಗಿಡಗಳು ಚೆನ್ನಾಗಿಲ್ಲ ಅಂದರೆ ಅದನ್ನು ಕಿತ್ಬಿಟ್ಟು ಹೊಸ್ದಾಗಿ 7 ಅಡಿ ಇಲ್ಲ 6 ಅಡಿಗೆ ಕಂಪ್ಲೀಟಾಗಿ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಸ್ವಲ್ಪ ಹಿಂಸೆ ಆಗುತ್ತೆ. ಹಾಗಾಗಿ ನೀವು ನೋಡ್ಬೋದು, ನಮ್ಮ ತೋಟಕ್ಕೆ ಏನು 16 ಗೊಬ್ಬರ ಹಾಕಿದ್ವಿ, ಅದೇ ಗೊಬ್ಬರನೂ ಕೂಡ ಈ ತೋಟಕ್ಕೂ ಕೂಡ ತಂದಿದ್ದೀವಿ ಹಾಕೋಕ್ಕೆ. ನೋಡಿ, ಈ ಥರ ಮಂಕ್ರಿಗೆ ಸರ್ಕೊಂಡು ತಗೊಬಂದಿದ್ದೀನಿ. ಇಲ್ಲಿ ಇಬ್ಬರು ಹಾಕ್ತಾಯಿದ್ದಾರೆ. ಮತ್ತು ಅವ್ರು ಬಂದು ನಮ್ಮಪ್ಪ ನಮ್ಮ ಅಮ್ಮ, ಯಾಕಂದರೆ ಜನ ಎಲ್ಲ ಸ್ವಲ್ಪ ಲೇಬರ್ಸ್ ಸಿಕ್ತಿದ್ದ ಕಾರಣದಿಂದ ನಾವೇ ಹಾಕ್ತಾಯಿದ್ದೀವಿ. ನೋಡಿ ಯಾವ ಥರ ಹಾಕಿದ್ದಾರೆ ಅಂದರೆ, ಸಣ್ಣ ಗಿಡಕ್ಕೆಲ್ಲ 1 ಅಡಿ, ದೊಡ್ಡ ಗಿಡಕ್ಕೆಲ್ಲ 2 ಅಡಿ ಹಾಕಿದ್ದಾರೆ ಕಂಪ್ಲೀಟಾಗಿ. ಯಾಕಂದರೆ ಸ್ವಲ್ಪ ಗೊಬ್ಬರ ಎಲ್ಲ ತೊಗೋಬೇಕಲ್ಲ ಗಿಡಗಳು ಚೆನ್ನಾಗಿ. ತೀರಾ ಜಾಸ್ತಿ ಹಾಕಿದ್ರೆ ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ, ಕಮ್ಮಿ ಹಾಕಿದ್ರೆ ಗಿಡಗಳು ಡೆವಲಪ್ ಆಗೋಲ್ಲ. ಅದಕ್ಕೆ ಲೀಸಿಂಗ್ ಮಾಡ್ಕೊಂಡಿರೋ ತೋಟ ಬಂದು ಒಂದು 2 ಜಾಗದಲ್ಲಿದೆ. ಒಂದೊಂದು ಜಾಗದಲ್ಲಿ 6 ತೋಟ ಇದೆ. ಹಾಗಾಗಿ ಮತ್ತೆ ನಮ್ಮ ಗಾಡೀಲಿ ಇದ್ದಿದ್ದು ಗೊಬ್ಬರನೆಲ್ಲ ಈ ತೋಟಕ್ಕೆ ಮುಗಿಸಿ ಇನ್ನೊಂದು ತೋಟಕ್ಕೆ ತೊಗೊಬಂದಿದ್ವಿ. ಇಲ್ಲೂ ಕೂಡ ನಾವು ಮೆಣಸಿಗೆ ಮತ್ತು ಕಾಫಿ ಗಿಡಕ್ಕೆ ಹಾಕ್ತೀವಿ. ಇಲ್ಲಿ ಯಾವ ಥರ ಇದೆ ಗಿಡಗಳು ಮತ್ತು ಮೆಣಸಿನ ಬೀಳು ಕೂಡ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಕೆಲಸನ ಶುರು ಮಾಡೋಣ. ನಾವು ಬರ್ತಿದ್ದಂಗೆ ಇಲ್ಲಿ ರೋಡೆಲ್ಲ ಇತ್ತು, ಬಟ್ ರೋಡೆಲ್ಲ ಸ್ವಲ್ಪ ಮಳೆಗೆ ಡ್ಯಾಮೇಜ್ ಆಗಿರೋದ್ರಿಂದ ಗಾಡಿ ಹತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒತ್ಕೊಂಡ್ವಿ. ನೋಡಿ, ಇಲ್ಲೊಂದು ಮೂಟೆ ಇಟ್ಟಿದ್ದೀವಿ, ಅಲ್ಲೊಂದು ಮೂಟೆ. ಹೀಗೆ ಸ್ವಲ್ಪ ದೂರಕ್ಕೆ ಸಾಲಿಗೆ ಎಷ್ಟೆಷ್ಟು ಮೂಟೆ ಬರ್ಬೋದು ಅನ್ನೋ ಅಂದಾಜಲ್ಲಿ ಈ ಥರ ಇಟ್ಕೊಂಡಿದ್ದೀವಿ. ನಮ್ಮಮ್ಮ ಈಗ ಮಂಕ್ರಿ ಮತ್ತು ಡಬ್ಬ ಎಲ್ಲ ತರ್ತಿದ್ದಾರೆ. ಈಗ ಇಲ್ಲೂ ಕೂಡ ಹಾಕ್ತೀವಿ. ಇಲ್ಲೂ ಕೂಡ ನಾವು ಪ್ರತಿ ಗಿಡಗಳಿಗೂ ಅದೇ ಮುಂಚೆ ಹೇಗೆ ಹೇಳಿದ್ನೋ 1 ಅಡಿ 2 ಅಡಿ ಅದೇ ಥರ ಹಾಕಿದ್ದೀವಿ. ಯಾಕಂದರೆ ಇಲ್ಲಿ ಸ್ವಲ್ಪ ಸಣ್ಣ ಮೀಡಿಯಮ್ ಗಿಡ ಆಗಿರೋದ್ರಿಂದ ಇಲ್ಲೆಲ್ಲ 1 ರಿಂದ 1.5 ಅಡಿ ತನಕ ಹಾಕಿದ್ದೀವಿ. ನೀವು ನೋಡ್ಬೋದು ಗಿಡ ಕೂಡ ಇಲ್ಲೂ ಯಾವ ಥರ ಇದೆ, ಫಸಲು ಕೂಡ ಯಾವ ಥರ ಇದೆ ಅಂತ. ಇವರು ನಮಗೆ ಕೊಟ್ಟಾಗ ಫಸ್ಟು ಈ ಥರ ಇರಲಿಲ್ಲ. ನಾವು ಇವಾಗ ಈ ರೇಂಜಿಗೆ ತಂದು ನಿಲ್ಲಿಸಿದ್ದೀವಿ. ಅದು ಕೂಡ ಹಾಕಿ ಮುಗಿತಿದ್ದಂಗೆ ನಾವು ಇವಾಗ ಮೆಣಸಿನ ಬೇಳೆ ಇದೆಯಲ್ಲ, ಮೆಣಸಿನ ಬೆಳೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಾವು ರೀಸೆಂಟಾಗಿ ಹೇಳಿದ್ನಲ್ಲ ನಿನ್ನೆ, ಅವಾಗ ಏನು ಮಿಕ್ಸ್ ಮಾಡಿದ ಗೊಬ್ಬರ ಇತ್ತೋ ಅದನ್ನು ಕೂಡ ತಂದಿದ್ವಿ. ಇಲ್ಲಿಗೂ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ತೋಟಕ್ಕೆ ಹಾಕ್ಬಿಟ್ಟು ಈ ತೋಟಕ್ಕೆ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಅನ್ನೋ ಕಾರಣ. ಮತ್ತು ಬನ್ನಿ, ಇದನ್ನು ಕೂಡ ಇಲ್ಲಿ ಯಾವ ಥರ ಹಾಕಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಇವ್ರ ತೋಟದಲ್ಲಿ ಬಂದು ತೀರಾ ಮೆಣಸಿನ ಬೇಳೆ ಏನು ಇರಲಿಲ್ಲ. ಇದ್ದಿನ ಮೆಣಸಿನ ಬೀಳು ಅಷ್ಟು ಚೆನ್ನಾಗಿ ಆಗಿಲ್ಲ. ಯಾಕಂದರೆ ನಾವು ಕಾಫಿ ಗಿಡದ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ವಿ. ಇವಾಗ ಕಾಫಿ ಗಿಡ ಎಲ್ಲ ಚೆನ್ನಾಗಾಗಿದೆ. ಇನ್ನು ಮೆಣಸಿನ ಬೀಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಇನ್ನು ಮಳೆ ಎಲ್ಲ ಈಗ ಬರ್ತಾ ಇದೆಯಲ್ಲ, ಇದೆಲ್ಲ ಆದ ತಕ್ಷಣ ಮೆಣಸಿನ ಬೀಳನ್ನೆಲ್ಲ ಹಾಕೋಕ್ಕೆ ಶುರು ಮಾಡ್ತೀವಿ. ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಂತೆ, ಯಾವ ಥರ ಹಾಕಬೇಕು, ಯಾವ ಗಿಡ ಹಾಕಬೇಕು, ಯಾವುದು ಬೆಸ್ಟ್ ಪ್ಲ್ಯಾಂಟ್ ಅಂತ. ಇವಾಗ ಇಲ್ಲಿ ಗೊಬ್ಬರ ಹಾಕಿದ್ದೀವಲ್ಲ, ಇದನ್ನು ಕೂಡ ನೀವು ನೋಡ್ಬೋದು. ಇಲ್ಲೂ ಕೂಡ ಎಲ್ಲ ಪ್ರತಿ ಮರಗಳಿಗೂ ಕೂಡ ಈ ತೋಟದಲ್ಲಿ ಬಂದು ಇವರು ಜಾಸ್ತಿ ಮೆಣಸಿನ ಬೀಳನ್ನ ಹಾಕಿರಲಿಲ್ಲ, ಅಲ್ಲಲ್ಲಿ ಒಂದೊಂದು ಹಾಕಿದ್ರು. ಅವು ಬಂದು ಈ ಥರ ತೀರಾ ಏನು ಚೆನ್ನಾಗಿಲ್ಲ. ಅದಕ್ಕೂ ಕೂಡ ನಾವು ಎಲ್ಲಾದರೂ ಬಡ್ಡಿಗೂ ಕೂಡ ಆದರೂ ಹಾಕ್ತಾಯಿದ್ದೀವಿ. ಏನಾದರೂ ನಾವು ಹಾಕೋ ಗೊಬ್ಬರದಿಂದ, ನಾವು ಮಾಡೋ ಕೆಲಸದಿಂದ ಮತ್ತೆ ರಿಸಲ್ಟ್ ಏನಾದರೂ ಚೇಂಜ್ ಆಗ್ಬೋದು ಅಂತ. ಇವೇನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ಇನ್ನು ಉಳಿದಿರೋ ಮರಗಳಿಗೆಲ್ಲ ಹಾಕ್ತೀವಲ್ಲ, ಹಾಗೆ ಇದಕ್ಕೂ ಕೂಡ ಹಬ್ಬಿಸ್ತಾ ಬರ್ತಾ ಇರ್ತೀವಿ ಮೆಣಸಿನ ಬೀಳುಗಳನ್ನೆಲ್ಲ. ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ. ಅದಕ್ಕೆ ಪ್ರತಿಯೊಬ್ಬರು ಏನು ಮಾಡಬೇಕು ಅಂದರೆ, ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಂಡಿರಿ, ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ಥರ ಒಳ್ಳೆ ಕೆಲಸ, ಒಳ್ಳೆ ಔಷಧಿ ಮತ್ತು ಗೊಬ್ಬರ ಹಾಕ್ತೀವಲ್ಲ, ನಿಮ್ಮದು ಏನಾದರೂ ಗಿಡದಲ್ಲಿ ಪ್ರಾಬ್ಲಮ್ ಇದ್ದರೆ ಅವಾಗ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ. ಪ್ರತಿಯೊಬ್ಬರು ಕೂಡ ಮಧ್ಯೆ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವತ್ತಿಗೆ ನಮ್ಮ ತೋಟದಲ್ಲಿ ನಾವು 2ನೇ ರೌಂಡ್ ಗೊಬ್ಬರನ ಹಾಕಿ ಮುಗಿಸಿದ್ವಿ. ನಮ್ಮದು ಮೊನ್ನೆನೇ ಮುಗಿದಿತ್ತು. ಇವಾಗ ನಾವು ಲೀಸಿಗೆ ತೊಗೊಂಡಿದ್ವಲ್ಲ ತೋಟ, ಅವ್ರ ತೋಟಕ್ಕೂ ಕೂಡ ಮುಗಿಸಿದ್ವಿ. ನೆಕ್ಸ್ಟ್ ನಾಳೆಯಿಂದ ಬೇರೆ ಕೆಲಸ ಮಾಡಬೇಕು. ಯಾವ ಕೆಲಸ ಮಾಡ್ತೀವಿ, ಯಾವುದನ್ನ ಯಾವ ಥರ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನು ಸೀದಾ ಮನೆಗೆ ಬರ್ತಿದ್ದಂಗೆ ಫಸ್ಟು ನಮ್ಮ ಕಾರಲ್ಲಿ ಎಲ್ಲ, ನಮ್ಮ ಗಾಡೀಲಿ ಗೊಬ್ಬರ ಎಲ್ಲ ಚೆಲ್ಲಿರುತ್ತಲ್ಲ, ಮತ್ತು ಗೊಬ್ಬರದ ಕೈಲೆಲ್ಲ ಮುಟ್ಟಿರ್ತೀವಲ್ಲ, ಅದು ಹಂಗೆ ಬಿಟ್ಟರೆ ರಸ್ಟ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪೂರ ಕ್ಲೀನ್ ಮಾಡಿದೆ. ಫಸ್ಟು ಒಳಗಡೆ ಎಲ್ಲ ಸ್ವಲ್ಪ ಟಾರ್ಪಲ್ ಹಾಕಿದ್ವಿ, ಹಾಗಾಗಿ ಮ್ಯಾಟು ಆ ಥರ ಏನು ಗಲೀಜು ಆಗಿರಲಿಲ್ಲ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಾದ ನಂತರ ಮತ್ತಿನ್ನು ಹೊರಗಡೆ ಎಲ್ಲ ಇರುತ್ತಲ್ಲ ಗೊಚ್ಚೆ, ಅದನ್ನೆಲ್ಲ ಕ್ಲೀನಾಗಿ ತೊಳಿಬೇಕು. ಇಲ್ಲಾಂದರೆ ಗಾಡಿಗಳು ಡ್ಯಾಮೇಜ್ ಬಂದು ಗಿರ್ಲು ಬಂದುಬಿಟ್ಟು ಬಾಡಿ ಎಲ್ಲ ಡ್ಯಾಮೇಜ್ ಆಗಿ ಹೋಗುತ್ತೆ. ಇವತ್ತು ನಾನು ನಮ್ಮ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಮಾಡೋ ಕೆಲಸ ಯಾವ ಥರ ಇದೆ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ಇದು ವಿಡಿಯೋ ನೋಡಿದ ಮೇಲೂ ಕೂಡ ಇನ್ನೂ ಯಾರು ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ವೋ ಫಾಲೋ ಮಾಡಿ, ಅದ್ರ ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.